ದೇವನಹಳ್ಳಿ ಗ್ರಾಮದ ಸರ್ಕಾರಿ ಜಾಗದಲ್ಲಿ ಅಂತ್ಯಕ್ರಿಯೆ ಮಾಡಲು ಬಿಡದೆ ಕಂದಾಯ ಅಧಿಕಾರಿಗಳು ತಡೆ. ವೀರಶೈವರು ಅಂತ್ಯಕ್ರಿಯೆ ಮಾಡುತ್ತಿದ್ದ ರುದ್ರಭೂಮಿಯಲ್ಲಿ ಇದೀಗ ಅಂತ್ಯಕ್ರಿಯೆ ಮಾಡದಂತೆ ಅಡ್ಡ ಹಾಕಿದ ಅಧಿಕಾರಿಗಳು. ಮೃತದೇಹ ತೆಗೆದುಕೊಂಡು ಹೋಗುವ ವೇಳೆ ಭಾರೀ ಹೈಡ್ರಾಮ, ನೂಕಾಟ, ತಳ್ಳಾಟ. ಅಧಿಕಾರಿಗಳ ನಡೆಗೆ ವೀರಶೈವ ಸಮುದಾಯದವರು ಕುಟುಂಬಸ್ಥರ ಕಿಡಿ. ದೇವನಹಳ್ಳಿ ತಾಲೂಕಿನ ಆರದೇಶನಹಳ್ಳಿ ಗ್ರಾಮದಲ್ಲಿ ಘಟನೆ. ಗ್ರಾಮದ ಹೊರವಲಯದ 4 ಗುಂಟೆ ಜಾಗದಲ್ಲಿ 30 ವರ್ಷಗಳಿಂದ ಅಂತ್ಯಕ್ರಿಯೆ ಮಾಡುತ್ತಿರುವ ವೀರಶೈವರು ಈಗಾಗಲೇ 30ಕ್ಕೂ ಹೆಚ್ಚು ಗೋರಿಗಳ ನಿರ್ಮಾಣ. ಇದೀಗ ಗ್ರಾಮದ 40 ವರ್ಷದ ವ್ಯಕ್ತಿ ಹೃದಯಾಘಾತದಿಂದ ಮೃತ. ವೀರಶೈವ ಸ್ಮಶಾನ ಜಾಗದಲ್ಲಿ ಗುಂಡಿ ತೋಡಿ ಅಂತ್ಯಕ್ರಿಯೆ ಮಾಡಲು ಮೃತದೇಹ ಹೊತ್ತು ಹೊರಟ ಜನ ಅರ್ಧ ದಾರಿಯಲ್ಲಿ ತಡೆದು ಪೊಲೀಸರು ವೀರಶೈವ ಹಾಗೂ ಪೊಲೀಸರ ನಡುವೆ ನೂಕಾಟ, ತಳ್ಳಾಟ, ಗಲಾಟೆ. ಮಧ್ಯ ದಾರಿಯಲ್ಲಿ ಮೃತದೇಹ ಬಿಟ್ಟು ಪ್ರತಿಭಟನೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ. ವಿಶ್ವನಾಥಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ಅರದೇಶನಹಳ್ಳಿ ಗ್ರಾಮ. ವರದಿ ಎಲಿಯೂರು ರಾಧಾಕೃಷ್ಣ, ಪ್ರಜಾಪವರ್ ಟಿವಿ, ದೇವನಹಳ್ಳಿ. ಈ ಜಾಗದಲ್ಲಿ ಹಿಂದೆ ನಮ್ಮ ತಾತ ಹಿರಿಯರ ಕಾಲದಲ್ಲಿ ಬೇರೆ ಕಡೆ ಮಾಡ್ತಾ ಇದ್ರು. ಸರ್ಕಾರದಲ್ಲಿ ಕಾಲುವೆ ಪಕ್ಕದಲ್ಲಿ ಮಾಡೋದೆಲ್ಲ ಕೊಚ್ಕೊಂಡು ಹೋಗಿದೆ. ಇಲ್ಲಿ ಹಿಂದೆ ಇದ್ದವರು ಊರಿನ ಗ್ರಾಮಸ್ಥರು ಇಲ್ಲಿ ಜಾಗ ಇದೆ, ಕುಂಟೆ. ನಿನ್ನೆ ಹಿಂದೆ ನಮ್ ಕುಂಟೆ ಅನ್ನೋದು ನಮ್ಮ ಹಿರಿಕರು ಮಾಡಿರೋದು. ದನಕರಿಗೆ ನೀರು ಕುಡಿಯೋದಕ್ಕೆ ಹಿಂದೆ ಕುಂಟೆ ಅಂತ ಮಾಡ್ಕೊಂಡು ಸಿದ್ದಾಪುರ ಕುಂಟೆ ಅಂತಾನೆ ಫೇಮಸ್ ಆಗಿ ಇಡೀ ಊರಲ್ಲಿ ಯಾರಾದ್ರೂ ಕೇಳಿ ಸಿದ್ದಾಪುರ ಕುಂಟೆ ಅಂತಾನೆ ಇತ್ತು. ಅದ್ರ ಪಕ್ಕದಲ್ಲಿ ನಾವು ಇಲ್ಲಿ ಜಾಗ ಇದೆ ಅಂತ ಕೇಳಿ ಮಾಡ್ಕೊಳ್ಳಿ, ಇಲ್ಲಿ ನಿಮ್ದೆಲ್ಲ ಹೋಗಿದೆ ಅಂತ ಹೇಳಿ ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ವಿ. ಆಗ್ಲೇ ಒಂದು 35 ವರ್ಷದಿಂದ ನಾವು ಇಲ್ಲಿ ಸುಮಾರು 40 ವರ್ಷದಿಂದ ಈ ಕಲ್ಲು ಹಾಕಿ ಬಿಟ್ರೆ ಒಂದು 30 ವರ್ಷ ಲೆಕ್ಕ. ಇನ್ನೀಗ ಆಗಲೇ 20 ಸಮಾಧಿಗಳು ಇದಾವೆ. ಪ್ರತಿ ಸರಿ ಬಂದಾಗ ನಾವು ಈ ಕಡೆ ಪಕ್ಷದ ಆ ಕಡೆ ಅಪೋಸಿಟ್ ಮಾಡ್ತಾರೆ, ಆ ಕಡೆ ಅಪೋಸಿಟ್, ಈ ಕಡೆ ಅಪೋಸಿಟ್ ಮಾಡ್ತಾರೆ. ಸರ್ಕಾರಕ್ಕೆ ನಾವು ಆಗ್ಲೇ ಅರ್ಜಿ ಕೊಟ್ಟಿದ್ವಿ. ತಹಸೀಲ್ದಾರು ಸ್ಕೆಚ್ ಮಾಡಿ 5 ಗುಂಟೆ ಮಾಡಬಹುದು ಇದು ಸರ್ಕಾರದಲ್ಲಿ ಅಂತ ಎಸಿಗೂ ಕಳ್ಸಿದ್ರೆ, ಎಸಿಂದ ಡಿಸಿ ಕಳ್ಸೋ ಅಷ್ಟೊತ್ತಿಗೆ ರಾಜಕಾರಣಿಗಳವರು ಇದು ಮಾಡಬೇಡಿ ಅಂತ ಹೇಳೋದು. ನಾವು ಈ ಪಕ್ಷದಾಗಿದ್ರೆ ಆ ಪಕ್ಷದವ್ರು ಮಾಡ್ತಾರೆ, ಆ ಪಕ್ಷ ಈ ಪಕ್ಷ ಮಾಡ್ತಾರೆ. ಕಾನೂನು ಸರ್ಕಾರ ಅದೇ ಮಶಾಣ ಮಾಡಿ ಅಂತ ಕೊಟ್ಟಿದ್ದಾರೆ. ನಾವು ಇಲ್ಲಿ ಮಶಾಣ ಕೊಟ್ಟಿದ್ದಾರೆ. ಈ ಊರು ಗ್ರಾಮಸ್ಥರು ಒಂದು ಮಶಾಣ ಕೊಟ್ಟಿರೋದ್ರಿಂದ ಆ ಮಶಾಣ ತುಂಬೋಗಿದೆ. ಇನ್ನೊಂದು ಮಶಾಣ ಬೇಕು ಅಂತ ಪಂಚಾಯತಿಯಿಂದನೂ ಕೊಟ್ಟಿದ್ದಾರೆ ತಹಸೀಲ್ದಾರ್ಗೆ. ಅವರು ಬೇರೆ ಜಾಗ ಕೊಡ್ತೀವಿ ಅಂತಾರೆ. ಈಗ ನಮ್ ಹಿಂದೂ ಲಿಂಗಾಯತದಿಂದ ನಾವು ಉದ್ಯೋಗ ಅಂತ ಮಾಡ್ಕೊಂಡ್ ಬರ್ತಾ ಇದ್ವಿ. ಈಗ ಪ್ರತಿ ಸರಿನೂ ಈ ತರ ಯಾರೋ ಪಕ್ಕದಲ್ಲಿ ಒಬ್ರು ಇದ್ರು, ಅವ್ರ ಪಾಪ ಅಬ್ಜೆಕ್ಷನ್ ಮಾಡ್ತಾರೆ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರ ಕಾಂಪೌಂಡ್ ಹಾಕಿದ್ರೆ ಈಗ ಅವ್ರದೇನ್ ತೊಂದ್ರೆ ಇಲ್ಲ. ಕೊಟ್ಟಿದ್ವಿ, ಪೇಪರ್ ಇದೆ, ಸರ್ ಇದೆ, ತಹಸೀಲ್ದಾರ್ ಮಾಡ್ಕೊಟ್ಟಿದ್ದಾರೆ. 30 ವರ್ಷದಿಂದ ತಹಸೀಲ್ದಾರ್ ಮಾಡ್ಕೊಟ್ಟು ನೀರಿನ ಮೂಲ ನಾವು ಬಿಡಲ್ಲ ಅಂತ. ನೀರಿನ ಮೂಲ ಅದು ಇಷ್ಟ ಕುಂಟೆ ಅನ್ನೋದು ಎಷ್ಟೋ ಇದೆ, ಅದು ಮಾಡಿ. ಇದು ಮಿಕ್ಕಿರೋದು ಮಾಡಿ. ಇನ್ನು ಸರ್ಕಾರ ಊರ ಜಾಗದಲ್ಲಿ ಸಾರ್ವಜನಿಕರ ಉಪಯೋಗ, ಇದು ಸಾರ್ವಜನಿಕ, ನೀವು ಫೋಟೋ ತಗೊಳ್ಳಿ, ಸಾರ್ವಜನಿಕ ಯಾವುದೇ ಉಪಯೋಗ ಇಲ್ಲ. ಇದು ಈ ಪಂಚಾಯತಿಯಿಂದನೂ ಒಂದು ಅಪ್ರೂವಲ್ ಕೊಟ್ಟಿದ್ದಾರೆ. ಏನು ಈ ಸರ್ಕಾರ ಈ ಜನಾಂಗರಿಗೆ ಮಾಡ್ಕೊಡಿ ಅಂತ ಈ ಜೀವನದ ಈ ಮಶಾಣ ಮಾಡೋದು, ಕುಂಟೆ ಮಾಡೋದು ಜೀವನದಲ್ಲಿ ನಮ್ಮ ತಾತ ಕಾಲ ಸಿದ್ದಾಪುರ ಕುಂಟೆ ಅಂತಾನೆ ಬಂದಿದೆ. ಪಂಚಾಯತಿಯಿಂದ ಇದು ಮಾಡಿ ಅಂತಾನು ಅಪ್ರೂವಲ್ ಕೊಟ್ಟಿದ್ದಾರೆ. ಆಮೇಲೆ ಡಿಸಿ ಅವ್ರಿಗೂ ಕೊಟ್ಟಿದ್ದೀವಿ. ತಹಸೀಲ್ದಾರ್ ಫಾರ್ವರ್ಡ್ ಆಗಿ ಎಸಿ ಹತ್ರ ಎಸಿಂದನು ಡಿಸಿ ಅವರು ಬರುತ್ತೆ. ಡಿಸಿ ಅಷ್ಟು ಚೇಂಜ್ ಆಗ್ತಾರೆ, ಮತ್ತೆ ಆ ಫೇಲ್ ಪೆಂಡಿಂಗ್ ಆಗ್ತಾ ಇದೆ. ಸುಮಾರು 2000 ಇಸ್ವಿ ತರಿಂದ 26 ವರ್ಷಗಳು ನಾವು ಇಲ್ಲೇ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ನಾವು ಈಗ ಗುಂಡಿ ತೋಡಿದಾಗಿದೆ, ನಾವು ಇಲ್ಲೇ ಮಾಡ್ಬೇಕು ಅಂತಾನೆ ತೀರ್ಮಾನ ಮಾಡಿದ್ವಿ. ಇವರು ಅದೇ ಮಾಡಬಾರ್ದು ಅಂತ ಸರ್ಕಾರ ಯಾರು ತಹಸೀಲ್ದಾರ್ ಗ್ರಾಮಸ್ಥರು ಕರ್ಸಿ, ಯಾರು ಗ್ರಾಮಸ್ಥರು ತೊಂದರೆ ಆಗಿದೆ ಕರ್ಸಿ. ಈಗ ತಹಸೀಲ್ದಾರ್ ಪೊಲೀಸರು ಬಂದಿರಲ್ಲ, ಕರ್ಸ್ಲಿ. ಯಾರಿಗೆ ತೊಂದರೆ ಆಗಿದೆ, ಇಲ್ಲಿ ಸಾರ್ವಜನಿಕರಿಗೆ ಯಾರಿಗೆ ತೊಂದರೆ ಆಗಿದೆ, ಜೀರ್ಣೋದ್ಧಾರ ಮಾಡ್ಬೇಕಾದ್ರೆ ಇನ್ನು ಈ ತರ ಬಹಳ ಇದೆ. ಜನಗಳಿಗೆ ಅನುಕೂಲ ಆಗುವಂತ ಬಹಳ ಜಾಗ ಇದಾವೆ. ಅದ್ರಲ್ಲೇ ಅನುಕೂಲ ಮಾಡಿ, ಇದಕ್ಕೂ ಅನುಕೂಲ ಮಾಡಿ. ಇದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ, ಅನುಕೂಲ ಮಾಡೋಣ. ಈಗ ನಾವು ಕುಂಟೆ ನಾವೇನು ಮುಚ್ತಾ ಇಲ್ಲ. ನೋಡಿ, ನೀವೇ ಜಾಗ ನೋಡಿ, ಫೋಟೋ ತಕೊಳ್ಳಿ, ಜಾಗ ನೋಡಿ. ಜಾಗ ಖಾಲಿ ಜಾಗ ಇರೋದು ನಾವು ಇದರಲ್ಲಿ 22 ಕುಂಟೆ ಜಾಗ ಇರೋದ್ರಲ್ಲಿ 5 ಕುಂಟೆ ಮಾತ್ರ ನಾವು ಮಾಡ್ಕೊಂತ ಹೇಳ್ಬೇಕು. ಈಗ ನಮ್ಮ ದೊಡ್ಡಪ್ಪ ಮಗ, ನಮ್ಮ ಹಳೆ ನಮ್ಮ ತಮ್ಮ ಆಗ್ಬೇಕು, ಅವನು ರಾಜಣ್ಣ ಅಂತ, ನಾಗರಾಜು ಅಂತ. ವಯಸ್ಸಲ್ಲಿ 40 ವರ್ಷ, 40-42 ವರ್ಷ. 40 ವರ್ಷ ಹಾರ್ಟ್ ಅಟ್ಯಾಕ್ ಆಗಿ ರಾತ್ರಿ 2 ಗಂಟೆ ತೀರೋಗಿದೆ. ನಾಗೇಶ್ ಅಂತ ಹೇಳಿ.